ಸಮನ್ವಯಕ್ಕೆ ಇಲ್ಲ. ಶರಣಗೌಡ ಕಂದಕೂರ್. ಮಾನ್ಯ ಅಧ್ಯಕ್ಷರೇ, 1753 ಚುಕ್ಕೆ ಗುರುತಿನ ಪ್ರಶ್ನೆ ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಕೇಳಲು ಬಯಸ್ತೀನಿ. ಮಾನ್ಯ ಅಧ್ಯಕ್ಷರೇ, ನಮ್ಮಲ್ಲಿ ಗುರುಮಿಟ್ಕಲ್ ಮತಕ್ಷೇತ್ರದಲ್ಲಿ ಹತ್ತಿಕುಣಿ ಮತ್ತು ಸೌದಾಗರ್ ಡ್ಯಾಮ್ ಅಂತ ಸುಮಾರು ದಶಕಗಳ ಹಿಂದೆ ಕಟ್ಟಿರ್ತಕ್ಕಂಥದ್ದಿದೆ. ಉತ್ತರನ್ನ ಒದಗಿಸಿದ್ದಾರೆ. ಇದರಲ್ಲಿ ಕೇವಲ ಹತ್ತಿಕುಣಿ ಡ್ಯಾಮ್ ಕೆಪಾಸಿಟಿ 0.352 TMC ವಾಟರನ್ನು ನಿಲ್ಲಿಸ್ತಕ್ಕಂಥ ಕೆಪಾಸಿಟಿ ಇರ್ತಕ್ಕಂಥದ್ದು. ಅದಕ್ಕೆ ಕೇವಲ ಮೇಂಟೆನೆನ್ಸಿಗಾಗಿ ಈ ವರ್ಷ 25-26ರಲ್ಲಿ 12,87,000 ರೂಪಾಯಿ ನಾಲ ರಿಪೇರಿಗೆ ಕೊಟ್ಟಿದ್ದಾರೆ. ಇನ್ನು ಸೌದಾಗರ್ ಡ್ಯಾಮು ಕೆಪಾಸಿಟಿ 0.28 TMC ಇರತಕ್ಕಂಥದ್ದು ಕೇವಲ 8,50,000 ರೂಪಾಯಿ ನಿರ್ವಹಣೆ ಕೊಟ್ಟಿದ್ದಾರೆ. ಈ ಸೌದಾಗರ್ ಹತ್ತಿಕುಣಿ ಡ್ಯಾಮ್ದು ಇರತಕ್ಕಂಥದ್ದು 5,300 ಎಕರೆ ರೈತರಿಗೆ ನಾಲಾಗಳಿಗೆ ನೀರು ಒದಗಿಸ್ತಕ್ಕಂಥ ಒಂದು ಸ್ಕೀಮ್. ಅದು 14 ಕಿಲೋಮೀಟರ್ ಇದೆ. ಸೌದಾಗರ್ ಡ್ಯಾಮ್ ಕೆಪಾಸಿಟಿ 6 ವಿಲೇಜ್ಗಳು ಬರುತ್ತೆ. 3,500 ಎಕರೆಗಳು ಮತ್ತು 11 ಕಿಲೋಮೀಟರ್ ನಾಲೆಗಳಿಗೆ ಕೇವಲ 20 ಲಕ್ಷವನ್ನ ರಿಪೇರಿ ಕೊಟ್ಟಿದ್ದಾರೆ. ಈ ಕಳೆದ ವರ್ಷ ರಿಪೇರಿ ಮಾಡಿರ್ತಕ್ಕಂಥ ದುಡ್ಡು ಸಹ ಇವತ್ತಿಗೂ ಏನಪ್ಪಂದ್ರೆ ಅಲ್ಲಿ ದುಡ್ಡು ಬಿಡುಗಡೆ ಆಗಿಲ್ಲ. ಒಂದು ಅಧ್ಯಕ್ಷರೇ, ವಿಶೇಷವಾಗಿ ಇವತ್ತು ಈ ಪ್ರಶ್ನೆ ಏನಪ್ಪ ಅಂತಂದ್ರೆ ಉಪಮುಖ್ಯಮಂತ್ರಿಗಳಿಗೆ ಕೇಳಿದ್ದಕ್ಕೇನೋ ಬಹಳ ರೈಟ್ ಕ್ವಶನ್, ರೈಟ್ ಪರ್ಸನ್ಗೆ ಆನ್ಸರ್ ಬಂದಿದೆ ಅಂತ ತಿಳ್ಕೊಂಡು ಹೇಳ ಬಯಸ್ತೀನಿ ಅಧ್ಯಕ್ಷರೇ. ಏನಾಗಿದೆ ಮಾನ್ಯ ಅಧ್ಯಕ್ಷರೇ, ಹತ್ತಿಕುಣಿ ಡ್ಯಾಮು MCAD ಅಂತೇಳಿ ಮಾಡರ್ನೈಸೇಷನ್ ಕಾಡ ಅಡ್ಮಿನಿಸ್ಟ್ರೇಷನ್ ಡೆವಲಪ್ಮೆಂಟ್ ಕೇಂದ್ರ ಸರ್ಕಾರದಿಂದ ಆಯ್ಕೆ ಆಗಿರ್ತಕ್ಕಂಥದ್ದಿದೆ. 72 ಕೋಟಿಗೆ ಈಗ ಸರ್ಕಾರದಿಂದ ಏನಪ್ಪಂದ್ರೆ ಅನುಮೋದನೆ ಆಗಿದೆ ಮತ್ತು ಮೊನ್ನೆ ಬಜೆಟ್ ಅಲ್ಲಿ ಸಹ ಅದನ್ನ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ. ಹತ್ತಿಕುಣಿ ನಾಲಾ ಆಧುನೀಕರಣ ಮಾಡ್ಬೇಕಂತ ತಿಳ್ಕೊಂಡು ಮೊನ್ನೆ ವಿಶೇಷವಾಗಿ ನಮ್ಮ ಭಾಗದ ಮತ್ತು ವಿಶೇಷವಾಗಿ ಅವ್ರ ಕುಟುಂಬ ಸಹ ಸುದೀರ್ಘವಾಗಿ ಈ ಕ್ಷೇತ್ರದಿಂದ ಬಂದಿರತಕ್ಕಂಥದ್ದು ಅವರಿಗೆ ಗಮನಕ್ಕೆ ಇದೆ ಅಂತ ನನಗೆ ಅನಿಸುತ್ತೆ. ಮಾನ್ಯ ಸಚಿವರಲ್ಲಿ ವಿಶೇಷವಾಗಿ ಪ್ರಿಯಾಂಕ್ ಖರ್ಗೆ ಅವರು ಇದನ್ನ ಉತ್ತರ ಕೊಡ್ತಾ ಇದ್ದಾರೆ. ಸರ್, ಕ್ಯಾಬಿನೆಟ್ ಅಲ್ಲಿ 2 ತಿಂಗಳಾಯ್ತು ಈ ಒಂದು MCAD ಅಭಿವೃದ್ಧಿದು ಏನಪ್ಪಂದ್ರೆ ನಿಂತಿದೆ. ಅದನ್ನ ಆದಷ್ಟು ಬೇಗ ಈಗಾಗಲೇ ಘೋಷಣೆ ಸಹ ಬಜೆಟ್ ಅಲ್ಲಿ ಬಂದಿರತಕ್ಕಂಥದ್ದಿದೆ. ಈ 72 ಕೋಟಿನ ಕ್ಯಾಬಿನೆಟ್ ಅಲ್ಲಿ ತಾವು ಹೇಳಿದ್ರೆ ಮಾತ್ರ ಖಂಡಿತವಾಗಿಯೂ ಇದನ್ನ ಆಗ್ತದ ಎಂಬ ವಿಶ್ವಾಸದಲ್ಲಿ ನಾನು ಇದ್ದಿದ್ದೀನಿ ಸರ್. ಎರಡನೇದು ಏನಾಗಿದೆ ಸರ್, ಸೌದಾಗರ್ ಕೆಪಾಸಿಟಿ ಇದು 6 ವಿಲೇಜು 11 ಕಿಲೋಮೀಟರ್ 3,500 ಎಕರೆ ಇದೆ. ಇದ್ರೂ ಸಹ ನಾನು ಒಂದ್ಸಲ 2 ಸಲ ಉಪಮುಖ್ಯಮಂತ್ರಿಗಳ ಜೊತೆ ಇದ್ರ ವಿಷಯ ಚರ್ಚೆ ಮಾಡಾಗ ಮೊನ್ನೆ ಪ್ರಿಯಾಂಕ್ ಖರ್ಗೆ ಅವರು ಸಹ ಅಲ್ಲೇ ಪಕ್ಕದಲ್ಲಿ ಇದ್ರು. ನಾನು ಅವ್ರಲ್ಲಿಯೂ ಸಹ ಮನವಿ ಮಾಡ್ತಕ್ಕಂಥದ್ದು ಇಷ್ಟೇ, ಒಂದು ಕೇಂದ್ರ ಸರ್ಕಾರದಿಂದ ಬಂದಿರತಕ್ಕಂಥ ಅನುದಾನವನ್ನ ಕ್ಯಾಬಿನೆಟ್ ನಲ್ಲಿ ತಾವು ಮುತುವರ್ಜಿ ವಹಿಸಿ ಇದ್ರನ್ನೊಂದು ಅನುಮೋದನೆ ಕೊಡಿಸಬೇಕು ಮತ್ತು ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಹೇಳಿ ಸೌದಾಗರ ಡ್ಯಾಮ್ ಅನ್ನ ಸಹ ನಾಲಾ ಆಧುನೀಕರಣಕ್ಕೆ ಒಂದು ಎಸ್ಟಿಮೇಟ್ ಮಾಡಿಸಂತ ತಿಳ್ಕೊಂಡು ಮಾನ್ಯ ಉಪಮುಖ್ಯಮಂತ್ರಿಗಳು ಹೇಳಿರ್ತಕ್ಕಂಥದ್ದಿದೆ. ಕಳೆದ ವರ್ಷನೇ ಅವರ MDKNL ಹೇಳಿ ಒಂದು ಎಸ್ಟಿಮೇಟ್ ಮಾಡಿದ್ರು. ಆ ಎಸ್ಟಿಮೇಟ್ ಕಾಪಿಯನ್ನು ಸಹ MDKNL ನಾವು ಕಳಿಸಿರ್ತಕ್ಕಂಥದ್ದಿದೆ. ನಾನು ಉಪಮುಖ್ಯಮಂತ್ರಿಗಳಿಗೆ ವಿಶೇಷವಾಗಿ ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರಿಗೆ ಕಳಕಳಿಯ ಮನವಿ ಮಾಡ್ತಕ್ಕಂಥದ್ದು ಇಷ್ಟೇ, ಇವು 2 ನಾಲಾಗಳ ಆಧುನೀಕರಣಗೊಳಿಸಲಕ್ಕ ಮತ್ತು ಸುಮಾರು 9,000 ಎಕರೆ ಒಂದು 12 ಗ್ರಾಮಗಳಿಗೆ ಬಹಳ ಪುಣ್ಯದ ಕೆಲಸ ಆಗ್ತದೆ. ಮಾನ್ಯ ಸಚಿವರ ಮುಖಾಂತರ ಇದು ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ರೆ ಮಾತ್ರ ಖಂಡಿತ ಈ 2 ಆಧುನೀಕರಣ ಆಗ್ತದಂತ ನನಗೊಂದು ವಿಶ್ವಾಸ ಇದೆ. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಸದಸ್ಯರ ಶರಣಗೌಡ ಕಂದಕೂರ್ ಅವರು ಹೇಳ್ದಂಗೆ ಇದು 2 ಹತ್ತಿಕುಣಿ ಮತ್ತು ಸೌದಾಗರ್ ಅಣೆಕಟ್ಟೇನಿದೆ ಇದು ಬಹಳ ಪ್ರಮುಖವಾದಂಥ ಪಾತ್ರ ವಹಿಸ್ತದೆ ಆ ಭಾಗದ ಜನರಿಗೆ. ಇದು ಮಾನ್ಯ ಖರ್ಗೆ ಸಾಹೇಬರು ಆ ಜನರ ಪ್ರತಿನಿಧಿ ಆದಾಗ ಮಾಡಿಸ್ಕೊಟ್ಟಿದ್ದು. ಅವರ ನಮ್ಮ ಗುರುಮಿಟ್ಕಲ್ ಜನರ ಋಣ ಭಾಳ ದೊಡ್ಡದಾಗಿದೆ ಅಧ್ಯಕ್ಷರೇ, ನಮ್ಮ ಕುಟುಂಬದ ಮೇಲೆ ಮತ್ತು ವಿಶೇಷವಾಗಿ ಖರ್ಗೆ ಸಾಹೇಬ್ರ ಮೇಲೆ. ಯಾವುದೇ ರೀತಿಯಾದಂಥ ಅಭಿವೃದ್ಧಿ ಕೆಲಸಕ್ಕೆ ಗುರುಮಿಟ್ಕಲ್ಲಿಗೆ ನೆಗ್ಲೆಕ್ಟ್ ಮಾಡೋದು ಅಂತೂ ಇಲ್ಲ. ಈಗ ನಮ್ಮ ಕಡೆಯಿಂದ ಏನಾದರೂ ಲೋಪ ಒಂದು ಆದರೆ ಆಗ್ಬೋದು, ಆದರೆ ಖರ್ಗೆ ಸಾಹೇಬ್ರು ಇನ್ನೂ ಕೂಡ ಗುರುಮಿಟ್ಕಲ್ ಜನರಿಗೆ ಮರೆಯೋಕ್ಕೆ ಸಾಧ್ಯ ಇಲ್ಲ ಅಧ್ಯಕ್ಷರೇ. ಸದಸ್ಯರು ಹೇಳಿದ ನಿಟ್ಟಿನಲ್ಲಿ ಈಗಾಗಲೇ ಇದನ್ನು ಮಾಡರ್ನ್ ಕಮಾಂಡ್ ಏರಿಯಾ ಡೆವಲಪ್ಮೆಂಟ್ ವರ್ಕ್ಸ್ನಲ್ಲಿ 72 ಕೋಟಿ
ಅನುದಾನವನ್ನು ನಾವು ಇದು ಡೀಟೇಲ್ಡ್ ಡಿಸೈನ್ ರಿಪೋರ್ಟನ್ನು ನಾವು ಡೆಲ್ಲಿಗೆ ಸಲ್ಲಿಸಿದ್ದೀವಿ. ರಾಜ್ಯ ಸರ್ಕಾರ ಇದಕ್ಕಾಗಲೇ ಕಮಿಟ್ ಆಗಿದೆ. ಅದಕ್ಕೆ ನಾವು ಆಯಾ ವ್ಯಾಯದಲ್ಲೂ ಕೂಡ ಅವರು ಕೂಡ ಬಂದು ಡಿ ಕೆ ಸಾಹೇಬ್ರಿಗೆ ಮನವಿ ಮಾಡ್ಕೊಂಡಿದ್ರು. ನಾನು ಕೂಡ ಸಪ್ರೇಟಾಗಿ ಫೈನಾನ್ಸ್ ಚರ್ಚೆ ಮಾಡಬೇಕಾದಾಗ ನಾನು ಕೂಡ ಮನವಿ ಮಾಡ್ಕೊಂಡು ಇದನ್ನು ಬಜೆಟ್ನಲ್ಲಿ ನಾವು ಹಾಕ್ಸಿದ್ದೀವಿ. ಸೊ ಖಂಡಿತವಾಗೂ ಇದಕ್ಕೆ ನಾವು ಬದ್ಧರಾಗಿದ್ದೇವೆ. ಅದೇ ಆಯಾ ವ್ಯಾಯದಲ್ಲಿ ಪ್ರತಿಯೊಂದು ಸಾಲಕ್ಕೂ ಸರ್ಕಾರ ಬದ್ಧವಾಗಿದೆ. ಮತ್ತು ವಿಶೇಷವಾಗಿ ಈ ಹತ್ತಿಕುಣಿ ಪ್ರಾಜೆಕ್ಟ್ ಏನಿದೆ ಅದನ್ನು ನಾವು ಕ್ಯಾಬಿನೆಟಿಗೂ ಸಂದರ್ಭ ಬಂದಾಗ ನಾವು ತರಿಸಿ ನಾವು ಮಾಡಿಸ್ಕೊಡೋ ಜವಾಬ್ದಾರಿ ವೈಯಕ್ತಿಕವಾಗಿ ನಂದು ಆಗ್ತದೆ ಅಧ್ಯಕ್ಷರೇ, ಮತ್ತು ಸಂಬಂಧಪಟ್ಟಂಥ ಮಂತ್ರಿಗಳದು ಆಗ್ತದೆ. ಸೊ ಇನ್ನುಳಿದ ತಾವೇನು ಸೌದಾಗರ್ ಅಂತ ಹೇಳಿದ್ರೆ ಅದನ್ನು ಕೂಡ ನಾನು ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಅದನ್ನು ಏನು ಮಾಡ್ಬೋದು ಮತ್ತು ಅದರ ವೆಚ್ಚ ಎಷ್ಟಾಗುತ್ತೆ ಅಂದ್ಬಿಟ್ಟು ತಿಳ್ಕೊಂಡು ಮಾನ್ಯ ಮುಖ್ಯಮಂತ್ರಿಗೆ ವೈಯಕ್ತಿಕವಾಗಿ ನಾನೇ ಹೋಗಿ ಭೇಟಿಯಾಗಿ ನಾನು ವರದಿಯನ್ನು ಸಲ್ಲಿಸ್ತೀನಿ. ತಾವು ಕೂಡ ತಮಗೂ ಕೂಡ ನಾನು ಸೂಚನೆ ನೀಡ್ತೀನಿ. ತಮ್ಮ ಏನಾದರೂ ಸಲಹೆ ಇದ್ರೆ ಅದಕ್ಕೆ ಕೊಡಿ, ಅದು ಖಂಡಿತವಾಗೂ ನಾವು ಮಾಡ್ಕೊಡ್ತೀವಿ ಅಂತ ಹೇಳ್ತೀನಿ ಅಧ್ಯಕ್ಷರೇ. ಮತ್ತು ನಾನು ಹೇಳ್ದಂಗೆ ವಿಶೇಷವಾಗಿ ಇದು ಖರ್ಗೆ ಸಾಹೇಬ್ರ ಮೊದಲನೇ ಕಾನ್ಸ್ಟಿಟ್ಯೂಯೆನ್ಸಿ ಮತ್ತು ಮೊದಲನೇ ಪ್ರೀತಿ. ಸೊ 100% ಇವೆರಡೂ ಕೆಲಸ ಆಗ್ತವೆ, ಕಾಲಮಿತಿ ಒಳಗಡೆ ಮಾಡ್ಕೊಡ್ತೀವಿ ಅಂತ ನಾನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಓಕೆ, ಎಸ್ ಸರ್. ಮನೆ ತಮ್ಮ ತಂದೆಯವರು ಹೆಸರು ಹೇಳಿದ್ರು ಸರ್. ತಾವು ಸ್ವಲ್ಪ ಒಂದು ಕಣ್ಣು ಎರಡು ಕಣ್ಣಿದೆ, ಒಂದು ಕಣ್ಣು ತಾವು ತಂದೆಯವ್ರ ಪರವಾಗಿ ತಾವು ಒಂದು ಕಣ್ಣು ಗುರುಮಿಟ್ಕಲ್. ಮುಂಚೆ ಏನಿರ್ತಾ ಇತ್ತು ಜಾಸ್ತಿ ಇರ್ತಾ ಇತ್ತು, ಈಗ ಸ್ವಲ್ಪ ಕಮ್ಮಿ ಆಗ್ಬಿಟ್ಟಿದೆ ಗುರುಮಿಟ್ಕಲ್ ಹೋಗೋದು. ಬಟ್ ಗುರುಮಿಟ್ಕಲ್ ಜನರ ಆಶೀರ್ವಾದ, ಅವರ ಋಣ ತೀರಿಸೋದು ಬರೀ ಖರ್ಗೆ ಸಾಹೇಬ್ರ ಜವಾಬ್ದಾರಿ ಅಲ್ಲ, ನಂದು ಕೂಡ ಜವಾಬ್ದಾರಿ ಆಗ್ತದೆ. 100% ಐ ಆಮ್ ವಿತ್ ಯು ಆನ್ ಡೆವಲಪ್ಮೆಂಟ್ ಮ್ಯಾಟರ್ಸ್. ಥ್ಯಾಂಕ್ ಯು ಸರ್. ಮೊದಲನೇ ಸಲ ತಾವು ನಾನು ಸಚಿವರಾದಾಗ ಇಲ್ಲೇ ಬಂದು ತಮ್ಗೆ ವಿಶ್ ಮಾಡಿದಾಗ ಸರ್ ಒಂದು ನಿಮಿಷ ಉತ್ತರ ಸರ್. ಓಕೆ, ಪ್ರಿಯಾಂಕ್ ಅವರು ಹೇಳಿದ್ರು ಇಲ್ಲ ನಾನು ಖಂಡಿತವಾಗಿಯೂ ನಾನು ಕೈ ಬಿಡಲ್ಲ ಅಂತ ತಿಳ್ಕೊಂಡು ಎಂತಂದ್ರೆ ಹೇಳಿದ್ದಾರೆ. ನಾನು ಮತ್ತೊಮ್ಮೆ ಎಂತಂದ್ರೆ ಕ್ಷೇತ್ರ ಜನತೆ ಪರವಾಗಿ ತಾವು ಹೇಳಿದ್ದಾರೆ ಋಣ ನಮ್ಮ ಮೇಲೆ ಇದೆ ಅಂತ ತಿಳ್ಕೊಂಡು ಎರಡು ಕಣ್ಣದಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಒಂದು ಕಣ್ಣು ಸ್ವಲ್ಪ ಗುರುಮಿಟ್ಕಲ್ ಅಭಿವೃದ್ಧಿ ಕಡೆ ತೆಗಿಬೇಕೆಂಬುದು ಕ್ಷೇತ್ರ ಜನತೆ ಪರವಾಗಿ ಒಂದು ಕಳಕಳಿ ಮನವಿ. ಧನ್ಯವಾದಗಳು. ಎಸ್ ಎನ್ ನಾರಾಯಣ ಸ್ವಾಮಿ ಅವ್ರಿಗೆ ಗೊತ್ತಿದೆ ನಾವು ಏನ್ ಮಾಡಿದೀವಿ ನಮ್ಮ ಇಲಾಖೆಯಿಂದ. ಹೇಳಿದ್ರೆ ಮತ್ತೆ ನಾನು ರಾಜೀನಾಮೆ ಕೊಡ್ಬೇಕಾಗ್ತದೆ. ಪ್ರಿಯಾಂಕ್ ಅವರು ಎಸ್ ಎನ್ ನಾರಾಯಣ ಸ್ವಾಮಿ ಇಲ್ಲ. ಈಗ ಲಿಖಿತ ಮೂಲಕ ಉತ್ತರ ಪ್ರಶ್ನೆಗಳು. ಮಾನ್ಯ ಅಧ್ಯಕ್ಷರೇ,